and the turtle. ಒಂದು ಹಳ್ಳಿಯ ಕೊಳದಲ್ಲಿ 2 ಕೊಕ್ಕರೆಗಳು ಮತ್ತು ಒಂದು ಆಮೆ ವಾಸಿಸುತ್ತಿದ್ದವು. ಆ ವರ್ಷ ಮಳೆ ಬರಲಿಲ್ಲ, ಆದ್ದರಿಂದ ಕೊಳದಲ್ಲಿನ ನೀರು ಬತ್ತಿ ಹೋಯಿತು. ಒಂದು ದಿನ 2 ಕೊಕ್ಕರೆಗಳು ಹಾರಿ ಬಂದು ಹೊಸ ಕೊಳವನ್ನು ನೋಡಿದವು. ಅದರಲ್ಲಿ ತುಂಬಾ ನೀರು ಇದೆ. ಕೊಕ್ಕರೆಗಳು ವಾಸಿಸುತ್ತಿದ್ದ ಹಳೆಯ ಕೊಳದಿಂದ ಹೊಸ ಕೊಳಕ್ಕೆ ಸ್ಥಳಾಂತರಗೊಳ್ಳುವ ಬಗ್ಗೆ ಅವರು ಮಾತನಾಡಿದರು. ಅದನ್ನು ಕೇಳಿದ ಆಮೆ, ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವಂತೆ ಕ್ರೇನ್ ಅನ್ನು ಬೇಡಿಕೊಂಡಿತು. ಕೊಕ್ಕರೆಗಳು ಕರುಣೆ ತೋರಿ ಆಮೆಯನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗಲು ಒಪ್ಪಿಕೊಂಡವು. ಆದರೆ ಹೇಗೆ? ಆಮೆ ಹಾರುವುದಿಲ್ಲ, ನಾನು ಹಾಗೆ ನಡೆಯುವುದೂ ಇಲ್ಲ. ಆಮೆ ತುಂಬಾ ನಿಧಾನವಾಗಿ ನಡೆಯುತ್ತದೆ, ಅಲ್ಲವೇ? ಕೊನೆಗೆ ಕ್ರೇನ್ಗಳು ಒಂದು ತಂತ್ರವನ್ನು ಕಂಡುಕೊಂಡವು. ಆಮೆ ಒಂದು ಕೋಲನ್ನು ಬಿಗಿಯಾಗಿ ಹಿಡಿದುಕೊಂಡರೆ, ಕೊಕ್ಕರೆಗಳು ಕೋಲಿನ ಪ್ರತಿಯೊಂದು ತುದಿಯನ್ನು ಹಿಡಿದು ಹೊಸ ಕೊಳವನ್ನು ತಲುಪುವವರೆಗೆ ಹಾಗೆಯೇ ಹಾರುತ್ತವೆ ಎಂದು ಅವರು ಭಾವಿಸಿದ್ದರು. ಯಾವುದೇ ಸಂದರ್ಭದಲ್ಲೂ ನೀವು ಬಿಡಬಾರದು, ನೀವು ಕೋಲನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಕೊಕ್ಕರೆಗಳು ಆಮೆಗೆ ಎಚ್ಚರಿಕೆ ನೀಡಿದವು. ಆಮೆ ಕೂಡ ಪರವಾಗಿಲ್ಲ. ಮರುದಿನ 2 ಕ್ರೇನ್ಗಳು ಹಾರಲು ಪ್ರಾರಂಭಿಸಿದವು. ಅವುಗಳ ನಡುವೆ ಆಮೆಯನ್ನು ಹೊತ್ತುಕೊಂಡವು. ಆಮೆ ಆರಂಭದಲ್ಲಿ ಕೋಲನ್ನು ಬಿಗಿಯಾಗಿ ಹಿಡಿದುಕೊಂಡಿತು. ಆದರೆ ಸ್ವಲ್ಪ ಹೊತ್ತು ಹಾರಿದ ನಂತರ ಕೆಲವು ಮಕ್ಕಳು ಕೆಳಗೆ ನೆಲದ ಮೇಲೆ ಕಾಣಿಸಿಕೊಂಡರು. ಮಕ್ಕಳು ಈ ದೃಶ್ಯವನ್ನು ನೋಡಿ ಆಶ್ಚರ್ಯಚಕಿತರಾಗಿ ಮಾತನಾಡುತ್ತಾ ಒಬ್ಬರಿಗೊಬ್ಬರು ತೋರಿಸುತ್ತಿದ್ದರು. ಇದನ್ನು ಗಮನಿಸಿದ ಆಮೆ ಕೊಕ್ಕರೆಗಳಿಗೆ ಹೇಳಲು ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಲು ಪ್ರಾರಂಭಿಸಿತು. ಇನ್ನೂ ಹೆಚ್ಚಿನದ್ದೇನೆಂದರೆ ಆಮೆ ಕೆಳಗೆ ಬಿದ್ದು ತನ್ನ ಪ್ರಾಣವನ್ನು ಕಳೆದುಕೊಂಡಿತು. ಸತ್ತ ಆಮೆಯನ್ನು ನೋಡಿ ಕೊಕ್ಕರೆಗಳು ತುಂಬಾ ದುಃಖಿತವಾದವು. ಕಥೆಯ ನೀತಿ: ಉತ್ಸಾಹ ಎಲ್ಲಾ ವಿಷಯಗಳಲ್ಲೂ ಕೆಲಸ ಮಾಡುವುದಿಲ್ಲ. ತಾಳ್ಮೆ ಬಹಳ ಮುಖ್ಯ. Please subscribe my channel for more videos.